ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿತ್ತು, ಡಯಟನ್ನು ಹೇಗೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಬನ್ನಿ. ಮಾಮೂಲಿಯಾಗಿ ನಾನು ಮಾರ್ನಿಂಗ್ ಒಂದು 5:45 6 ಒಂದೊಂದು ಸರ್ತಿ ನೈಟ್ ಸ್ವಲ್ಪ ಲೇಟ್ ಆಯಿತು ಅಂದಾದರೆ 6:30 ಆ ಟೈಮಿಗೆ ಹೇಳ್ತೇನೆ. ನನ್ನ ವರ್ಕೌಟ್ ಇದ್ದು ಟೈಮ್ 6:30 to 7:30 ನಾನು ವರ್ಕೌಟ್ ಮಾಡುವಂತಹ ಟೈಮ್. ಅದಕ್ಕೂ ಮೊದಲು ಎದ್ದು ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡ್ದಾಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮನೆದು ಕಿಚನ್ ಕ್ಲೀನಿಂಗ್ ಎಲ್ಲ ಆಗಬೇಕು, ಅಷ್ಟೆಲ್ಲ ಕೆಲಸ ಆಗಬೇಕು ಬೆಳಿಗ್ಗೆ. ಹಾಗೆ ಇವತ್ತು ಲೈಮ್ ಹಾಕಿ ನೀರು ಕುಡಿದೆ. ಲಿಂಬೆ ರಸ ಹಾಕೋದ್ರಿಂದ ನಮಗೆ ಬೆಳಿಗ್ಗೆ ಹಸಿವೆ ಅಂತ ಆಗುವಂತಹ ಕ್ರೇವಿಂಗ್ಸನ್ನು ಅದು ಕಂಟ್ರೋಲ್ ಮಾಡ್ತದೆ. ಮತ್ತು ಅದು ಖಂಡಿತವಾಗಿಯೂ ಕೂಡ ನಿಮಗೆ ಸಪುರ ಆಗಲಿಕ್ಕೆ ಲಿಂಬೆ ಕುಡಿಯೋದು ಅಂತ ಹೇಳೋದು ಅದು ಶುದ್ಧ ತಪ್ಪು. ಅದರ ಸಪುರ ಆಗೋದಿಲ್ಲ, ಬಟ್ ನಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ ನಮಗೆ ಒಂದು ಶಕ್ತಿ ಬರ್ತದೆ. ನೀವು ಯಾವುದೇ ರೀತಿ ವಾಟರನ್ನು ಕುಡಿಬೋದು, ಲೈಮ್ ವಾಟರ್ ಇರ್ಬೋದು, ಚಿಯಾ ಸೀಡ್ಸ್ ಹಾಕಿ ಬೇಕಾದರೂ ಕುಡಿಬೋದು. ಹಾಗೆ ಬೆಳಗಿನ ತಿಂಡಿ ವರ್ಕೌಟ್ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ಬ್ರೇಕ್ಫಾಸ್ಟಿಗೆ ನಾನು ರವಾ ಉಪ್ಮಾ ಮಾಡ್ತೇನೆ. ಡಯಟ್ ರವಾ ಉಪ್ಮಾ ಅಂತ ಹೇಳ್ಬೋದು. ಮಾಮೂಲಿಯಾಗಿ ರವಾ ಉಪ್ಮಾ ಮಾಡುವಾಗ ಎಷ್ಟು ಯೂಸ್ ಮಾಡ್ತೇವೆ ತುಪ್ಪ, ಹಾಗೆ ಅಲ್ಲ, ಇದರಲ್ಲಿ ನಾನು ಕೇವಲ 1 ಚಮಚ ತುಪ್ಪ ಈಗ ಹಾಕ್ಕೊಂಡಿದ್ದೇನೆ. ಡಯಟ್ ಅಂತ ಹೇಳಿದ ಕೂಡಲೇ ತುಪ್ಪನೇ ತಿನ್ನಬಾರ್ದು ಅಂತ ಏನೂ ಇಲ್ಲ. ತುಪ್ಪ, ಎಣ್ಣೆ ಎಲ್ಲ ಕೂಡ ನಮಗೆ ಬೇಕು. ಅದು ನಮ್ಮ ಸ್ಕಿನ್ನಿಗೆ ಎಲ್ಲ ತುಂಬಾ ಒಳ್ಳೆಯದು. ಡ್ರೈ ಆಗುತ್ತೆ, ಇಲ್ಲಾಂದರೆ ಸ್ಕಿನ್. ಹಾಗೆ ನಮ್ಮ ಶರೀರಕ್ಕೆ ಆಯಿಲ್ ಅಂತ ಹೇಳುವಂಥದ್ದು ಬೇಕು. ಅದಕ್ಕೆ ನಾನೀಗ ಇಲ್ಲಿ 1 ಚಮಚ ಎಣ್ಣೆ, 1 ಚಮಚ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ ಉಪ್ಮಾ ಮಾಡಲಿಕ್ಕೆ. ಉಪ್ಮಾ ಮಾಡೋ ಬರೀ ಉಪ್ಪಿಟ್ಟು ಅಂತ ಹೇಳಿ ಮಾಡಬಾರ್ದು. ಅದಕ್ಕೆ ನಾವು ಸಾಕಷ್ಟು ವೆಜಿಟೇಬಲ್ಗಳನ್ನು ಸೇರಿಸಬೇಕು. ನಾನಿಲ್ಲಿ 1 ಕ್ಯಾರೆಟು, ಸ್ವಲ್ಪ ಬಟಾಣಿ, ಬೀನ್ಸ್, ಟೊಮೆಟೊ, ಹಾಗೆ ಒಂದು ಅರ್ಧ ನೀರುಳ್ಳಿ ಇಷ್ಟು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ಕರಿಬೇವಿನ ಸೊಪ್ಪು ಇದೆ ಅಲ್ವಾ, ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡ್ತೇನೆ ನಾನು. ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೇರ್ ಫಾಲ್ ಎಲ್ಲ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಕೂದಲು ಕೂಡ ಕಪ್ಪಾಗಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಆರೋಗ್ಯಕ್ಕೆ ಕರಿಬೇವಲ್ಲಿ ತುಂಬ ಒಳ್ಳೆಯ ಅಂಶಗಳಿದೆ. ಅದನ್ನು ನಾವು ತಿನ್ನಬೇಕು, ಸೈಡಲ್ಲಿ ಇಡಬಾರ್ದು. ಉಪ್ಮಕ್ಕೆ ಹಾಕಿದ ಕೂಡಲೇ ನನಗೆ ಸಿಗ್ತದೆ ಅಂತೇನಿಲ್ಲ. ರವಾ ಉಪ್ಮಕ್ಕೆ ನಾನು ಹಾಕಿದರೆ ಉಪ್ಮಾ ತಿನ್ನುವಾಗ ಕರಿಬೇವನ್ನು ತಿನ್ನಬೇಕು, ಹಾಗೆಯೇ ಬಿಡಬಾರ್ದು, ಅದನ್ನು ಬಿಸಾಕಬಾರ್ದು. ತರಕಾರಿ ಎಲ್ಲ ಸೈಡಲ್ಲಿ ಎತ್ತಿಡಬಾರ್ದು. ಉಪ್ಪಿಟ್ಟು ತಿನ್ನುವಾಗ ಎಲ್ಲವನ್ನು ತಿನ್ನಬೇಕು. ಅದು ಈ ತರಕಾರಿ ಎಲ್ಲ ಹಾಕೋದ್ರಿಂದ ಅದರಲ್ಲಿ ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗ್ತದೆ. ನಮಗೆ ಎಲ್ಲಿ ವೀಕ್ನೆಸ್ ಆಗೋದಿಲ್ಲ, ಹೊಟ್ಟೆ ಫಿಲ್ ಆಗ್ತದೆ. ನೋಡಿ, ಇಲ್ಲಿ ಕ್ಯಾರೆಟ್ ಇವುಗಳನ್ನೆಲ್ಲ ನಾನು ಸೇರಿಸ್ಕೊಂಡೆ. ಇಲ್ಲಿ ನಾನು ರೆಸಿಪಿ ಮಾಡೋದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಏನು ಮಾಡೋದಿಲ್ಲ. ಮಾಮೂಲಿಯಾಗಿ ರವಾ ಉಪ್ಮಾ ಮಾಡೋದು ಎಲ್ರಿಗೂ ಗೊತ್ತಿರ್ತದೆ. ಇಲ್ಲಿ ನಾನು ಅರ್ಧ ಮುಕ್ಕಾಲು ಗ್ಲಾಸಷ್ಟು ರವೆ ತಗೊಂಡಿದ್ದೇನೆ. ಅದಕ್ಕೆ ಡಬ್ಬಲ್ ನೀರು ಹಾಕ್ಕೊಂಡಿದ್ದೇನೆ. ಈಗ ತರಕಾರಿ ಕೂಡ ಬೇಯಬೇಕು, ಜೊತೆ ನೀರು ಹಾಕ್ಕೊಂಡಿದ್ದೇನೆ. ಈ ನೀರು ಕುದಿಯುವಷ್ಟರಲ್ಲಿ ಕುದಿಯುವಾಗ ನಾವು ರವೆನ ಹಾಕ್ಕೊಳ್ಬೇಕು. ರವೆನ ಆಲ್ರೆಡಿ 1 ಚಮಚ ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೇನೆ. ಹೀಗೆ ಆಯಿಲೆಲ್ಲ ಸ್ವಲ್ಪ ಕಡಿಮೆ ಹಾಕಿ ಮಾಡಿದರೆ ಏನು ಪ್ರಾಬ್ಲಮ್ ಏನಾಗೋದಿಲ್ಲ, ರುಚಿಯಾಗಿರ್ತದೆ ಉಪ್ಮಾ. ಬೆಳಿಗ್ಗೆ ಮಾಡಿದ ತಕ್ಷಣ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಅದನ್ನು ಟೇಸ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಹೊಟ್ಟೆ ಕೂಡ ಫಿಲ್ ಆಗ್ತದೆ. ತರಕಾರಿಗಳೆಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಬೆಳಿಗ್ಗೆ ಸಲಾಡ್ ಅಂತ ಹೇಳಿ ಬೇರೆ ವೆಜಿಟೇಬಲ್ಸ್ ಅದು ಇದು ತಿನ್ನಬೇಕು ಅಂತ ಹೇಳ್ತಾರೆ ಡಯಟಲ್ಲಿ. ಬಟ್ ನಮಗೆ ಎಲ್ಲವನ್ನು ಬೆಳಿಗ್ಗೆ ಮಾಡ್ಕೊಳ್ಳಿಕ್ಕೆ ಬ್ಯುಸಿ ಶೆಡ್ಯೂಲ್ಡ್ ಕೆಲಸಗಳೆಲ್ಲ ಇರುವ ಕಾರಣ ಕೆಲವೊಮ್ಮೆ ಡಯಟ್ ಮಾಡಲಿಕ್ಕೆ, ಈಗ ವರ್ಕಿಂಗ್ ಲೇಡೀಸ್ಗಳಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಆ ಥರ ಅವರು ಇರುವಾಗ ಇಂಥ ರವಾ ಉಪ್ಮವನ್ನು ಮಾಡ್ಕೊಳ್ಬೋದು. ಇದೊಂದು ಈಸಿ, ತುಂಬಾ ಮಾಡಲಿಕ್ಕೆ ಈಸಿ, ಹಾಗೆ ಡಯಟ್ ರೆಸಿಪಿ ಕೂಡ ಹೌದು. ಇದನ್ನು ಕ್ವಾಂಟಿಟಿ ಮಾತ್ರ ಸ್ವಲ್ಪ ನೋಡ್ಕೊಳ್ಬೇಕು. ತುಂಬಾ ಜಾಸ್ತಿ ಅಂತ ಹೇಳಿ ಹಾಕ್ಕೊಳ್ಬೇಡಿ. ಒಂದು ಬೌಲ್ ಅಳತೆಯಲ್ಲಿ ತಗೊಳ್ಳಿ, ಪೋರ್ಷನ್ ಕಂಟ್ರೋಲ್ ಮಾಡಿಕೊಳ್ಳಿ. ಅದಕ್ಕೆ ನೀವು ಬೆಳಿಗ್ಗೆ ಲೈಮ್ ವಾಟರ್ ಅಥವಾ ಚಿಯಾ ಸೀಡ್ಸನ್ನು ಹಾಕಿ ನೀರನ್ನು ಕುಡಿದ್ರೆ ನಿಮಗೆ ಬೆಳಿಗ್ಗೆ ತುಂಬ ಹಸಿವೆ ಆಗೋದಿಲ್ಲ. ಮೇಯ್ನ್ ನಮಗೀಗ ಡಯಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುವಂಥದ್ದು ಹಸಿವೆಯನ್ನು ಕಂಟ್ರೋಲ್ ಮಾಡಬೇಕು, ಅಥವಾ ಏನೋ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸನ್ನು ಕಂಟ್ರೋಲ್ ಮಾಡಬೇಕು. ಅದು ಆಗಬೇಕು ಅಂತ ಇದ್ದರೆ ಅದೇ ಬೆಳಿಗ್ಗೆ ಮಾರ್ನಿಂಗ್ ನಾವು ಲೆಮನ್ ವಾಟರ್ ಅಥವಾ ಚಿಯಾ ವಾಟರ್ ಅಥವಾ ನಿಮಗೆ ಜೀರಾ ವಾಟರ್ ಕೂಡ ಕುಡಿಬೋದು.
ಅಥವಾ ಕ್ಯುಮಿನ್ ಸೀಡ್ಸ್ ಅಲ್ಲ, ಈ ಬಡೆ ಸೊಪ್ಪು ಅಂತ ಹೇಳ್ತಾರೆ, ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಅದನ್ನು ಹಾಕಿ ಕುದಿಸಿಕೊಂಡು ನೀರು ಕೂಡ ಕುಡಿಬೋದು. ಬೆಳಿಗ್ಗೆ ಅದು ಯಾವುದು ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಾದರೆ ಜಸ್ಟ್ ಬಿಸಿ ನೀರನ್ನು ಕುಡಿದ್ರೆ ಸಾಕು, ಅದೇ ಬೆಸ್ಟ್. ಅಂದರೆ ಬ್ಯುಸಿ ಶೆಡ್ಯೂಲ್ ಇರುವಾಗ ಕೆಲವೊಮ್ಮೆ ಡೈಲಿ ಈ ಥರ ಏನಾದರೂ ಹಾಕ್ಕೊಂಡು ಕುಡಿಲಿಕ್ಕೆ ಕೂಡ ಟೈಮ್ ಇರೋದಿಲ್ಲ. ನಂಗೆ ಗೊತ್ತಿದೆ, ನಾನು ಕೂಡ ಹೀಗೆ ಬೆಳಗಿನ ಹೊತ್ತು ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲ ಮಾಡಿಕೊಂಡು ಕುಡಿಲಿಕ್ಕೆ, ಎಲ್ಲ ಕೆಲಸಗಳ ಮಧ್ಯೆ ಅದು ಆಗೋದಿಲ್ಲ. ಹೌಸ್ ವೈಫ್ಸ್ ಮಕ್ಕಳದ್ದು ಕೆಲಸ ಎಲ್ಲ ಇರುವಾಗ ಅಂಥವರಿಗೆ ಅದನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ಉಪ್ಮಾ ರೆಡಿ ಆಯಿತು. ಈಗ ಟೀ ಒಂದು ಕುಡಿತೇನೆ ನಾನು. ಇದಕ್ಕೆ ಸಕ್ಕರೆ ಎಂತ ಹಾಕೊಳ್ಳಿಲ್ಲ, ಇದು ಶುಗರ್ಲೆಸ್ ಟೀ. ಶುಗರ್ ಯಾವುದೇ ಉಪಯೋಗಿಸ್ತಾ ಇಲ್ಲ ನಾನಿಲ್ಲಿ ಉಪ್ಪಿಟ್ಟು ಮಾಡಲಿಕ್ಕೆ ಕೂಡ ಸಕ್ಕರೆ ಆಗಲಿ ನಾನು ಬಳಸೋದಿಲ್ಲ. ಕೆಲವೊಮ್ಮೆ ಉಪ್ಪಿಟ್ಟಿಗೆ ಸಕ್ಕರೆ ಹಾಕ್ತಾರೆ ಟೇಸ್ಟಿಗೆ ಅಂತೇಳಿ, ಬಟ್ ನಾನಿಲ್ಲಿ ಯಾವುದೇ ಶುಗರನ್ನು ಬಳಸಲಿಲ್ಲ. ಇದಾಗಿತ್ತು ನನ್ನ ಬೆಳಗಿನ ತಿಂಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನೀವು ಕೂಡ ಡಯಟನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಮಧ್ಯಾಹ್ನದ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಜೊತೆ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್.